ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಸುಧಾರಣೆ ಮಾಡಿ ಬಡ ರೋಗಿಗಳ ಜೀವವನ್ನು ಉಳಿಸಿ ದಿಲೀಪ್ ಕುಮಾರ್ ವರ್ಮಾ ಒತ್ತಾಯ. ಇದೇ 18ರಂದು ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ನಿರ್ದೇಶಕರಿಗೆ ಬ್ರಿಮ್ಸ್ ಆಸ್ಪತ್ರೆಯ ಸ್ವಚ್ಛತೆ ಸುಧಾರಣೆ, ಕರ್ತವ್ಯ ಸಮಯದಲ್ಲಿ ಸರ್ಕಾರಿ ವೈದ್ಯರು ತಮ್ಮ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವುದು ಮತ್ತು ಆ ಸಮಯದಲ್ಲಿ ವೈದ್ಯಕೀಯ ತರಬೇತಿ ವಿದ್ಯಾರ್ಥಿಗಳು ಸೇವೆ ಸಲ್ಲಿಸುತ್ತಿರುವುದನ್ನು ಖಂಡಿಸಿ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಸಂಸ್ಥಾಪಕ ಮತ್ತು ರಾಜ್ಯಾಧ್ಯಕ್ಷರಾದ ದಿಲೀಪ್ ಕುಮಾರ್ ವರ್ಮಾ ಅವರ ನೇತೃತ್ವದಲ್ಲಿ ಕೂಡಲೇ ಸುಧಾರಣೆ ಮಾಡುವಂತೆ ಮನವಿ ಪತ್ರದ ಮೂಲಕ ಒತ್ತಾಯಿಸಲಾಯಿತು. ಬ್ರಿಮ್ಸ್ ಆಸ್ಪತ್ರೆ ಪ್ರತಿದಿನ ಒಂದಿಲ್ಲೊಂದು ಸುದ್ದಿಯಲ್ಲಿರುತ್ತದೆ. ಬೀದರಿನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಶೌಚಾಲಯದ ಪೈಪ್ಗಳು ಬ್ಲಾಕ್ ಆದರೂ ಕೂಡ ಆಸ್ಪತ್ರೆಯ ಆವರಣದಲ್ಲಿ ಕಚೇರಿ ಓಪನ್ ಮಾಡಿದ್ದಾರೆ. ಆಸ್ಪತ್ರೆ ಸ್ವಚ್ಛತೆ ಇರದೆ ರೋಗಿಗಳು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಬೆಡ್ಡುಗಳು ಹರಿದು ಹೋಗಿದ್ದು, ಆ ಬೆಡ್ಗಳ ಮೇಲೆ ಬೆಡ್ಶೀಟ್ಗಳು 4-5 ದಿನಗಳಾದರೂ ರೋಗಿಗಳಿಗೆ ಹೊಸ ಬೆಡ್ಶೀಟ್ಗಳನ್ನು ಕೊಡದೇ ಇರುವುದು ಹಲವಾರು ರೋಗಗಳಿಗೆ ತುತ್ತಾಗಿ ಜನ ಪ್ರಾಣ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಇನ್ನು ಈ ಆಸ್ಪತ್ರೆಯಲ್ಲಿ ಕಾಯಂ ಸರ್ಕಾರಿ ವೈದ್ಯರು ಮುಂಜಾನೆ ಕರ್ತವ್ಯ ಸಮಯದಲ್ಲಿ ಬೆರಳಚ್ಚು ನೀಡಿ ಹಾಜರಾಗಿ ನಂತರ ಅವರ ಖಾಸಗಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದು ಈ ವೇಳೆ ಗಂಭೀರ ಆರೋಪ ಮಾಡಿದ್ದಾರೆ ದಿಲೀಪ್ ವರ್ಮಾ ಅವರು. ಹಾಗಾದರೆ ಇದಕ್ಕೆ ಯಾರು ಹೊಣೆ ಎಂಬುದು ನಿರ್ದೇಶಕರೇ ಹೇಳಬೇಕಾಗುತ್ತದೆ. 150ಕ್ಕಿಂತ ಹೆಚ್ಚು ಸ್ವಚ್ಛತಾ ಕರ್ಮಿಗಳು ಇದ್ದರೂ ಕೂಡ ಆಸ್ಪತ್ರೆಯಲ್ಲಿ ಸ್ವಚ್ಛತೆ ಇರುವುದು ದುರಂತವೇ ಸರಿ. ಸರ್ಕಾರದಿಂದ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದ್ದರೂ ಕೂಡ ಅದನ್ನು ಬಳಸಿಕೊಂಡು ಆಸ್ಪತ್ರೆಯ ಸರ್ವಾಂಗೀಣ ಅಭಿವೃದ್ಧಿ ಮಾಡದಿರುವುದು ಇದಕ್ಕೆ ಯಾರು ಕಾರಣ? ಆಡಳಿತ ಮಂಡಳಿಯ ವೈಫಲ್ಯವೇ? ಮೆಡಿಕಲ್ ಸೂಪರಿಂಟೆಂಡೆಂಟ್ ಶ್ರೀ ಶಿವಯೋಗಿ ಬಾಳಿ ನೇರ ಹೊಣೆಗಾರರಾಗಿರುತ್ತಾರೆ. ಕರ್ತವ್ಯ ಸಮಯದಲ್ಲಿ ವೈದ್ಯರು ಇದ್ದಾರೆಯೋ ಇಲ್ಲವೋ ಎಂಬುದನ್ನು ಇವರೇ ನೋಡಿಕೊಳ್ಳಬೇಕು. ಸ್ವಚ್ಛತೆ ಬಗ್ಗೆ ಲೋಪದೋಷ ಕಂಡು ಬಂದಲ್ಲಿ ತಮ್ಮ ಅಧೀನ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಿರ್ದೇಶನ ನೀಡಬೇಕು. ತನ್ನ ದುರಂಕಾರದಿಂದ ಮನಬಂದಂತೆ ಅಧಿಕಾರ ನಡೆಸುತ್ತಿರುವ ಶಿವಯೋಗಿ ಬಾಳಿಯವರು ಇವರ ಮೇಲೆ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಅವರನ್ನು ಅಮಾನತು ಮಾಡಬೇಕು. ಇನ್ನು ರೋಗಿಗಳು ಉಪಯೋಗಿಸುತ್ತಿರುವ ಶೌಚಾಲಯ ಸ್ವಚ್ಛತೆ ಬಗ್ಗೆ ಗಮನ ಹರಿಸಬೇಕು. ವೈದ್ಯರು ಮತ್ತು ಸ್ಟಾಫ್ ನರ್ಸ್ಗಳು ಕಡ್ಡಾಯವಾಗಿ ಹ್ಯಾಂಡ್ ಗ್ಲೌಸ್ ಧರಿಸಬೇಕು. ರೋಗಿಗಳಿಗೆ ಒಳ್ಳೆಯ ಗುಣಮಟ್ಟದ ವಿಟಮಿನ್ ಒಳಗೊಂಡ ಹಾಲು, ಬಾಳೆಹಣ್ಣು, ಮೊಟ್ಟೆ ಕೊಡಬೇಕು. ಕರೆಂಟ್ ಹೋದಾಗ ಜನರೇಟರ್ ವ್ಯವಸ್ಥೆ ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ಈ ಆಸ್ಪತ್ರೆಗೆ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಗಿಗಳು ಪ್ರತಿದಿನ ನರಳಾಡುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಸರಿಪಡಿಸಬೇಕೆಂದು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ರಾಜ್ಯ ಮತ್ತು ಬೀದರ್ ಜಿಲ್ಲಾ ಘಟಕದಿಂದ ಒತ್ತಾಯ ಮಾಡಲಾಯಿತು. ಒಂದು ವೇಳೆ ಸ್ವಚ್ಛತೆ ಸೂಕ್ತ ಕ್ರಮ ಜರುಗಿಸದೇ ಇದ್ದ ಸಂದರ್ಭದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯ ಎದುರುಗಡೆ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಮತ್ತು ವಿವಿಧ ದಲಿತ ಸಂಘಟನೆಗಳಿಂದ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಹಮ್ಮಿಕೊಳ್ಳಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯ ಸಂದೇಶ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಅಶೋಕ್ ಬಾವಿದೊಡ್ಡಿ, ದಿಲೀಪ್ ಸೋಮರಾಜ್ ಒಳಗೊಂಡಂತೆ ಇತರರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ಅವ್ರದ್ದು ಮಾತಿಲ್ಲ. ಸರ್ಕಾರ ಸಮಯದಲ್ಲಿ ಅವಧಿಯಲ್ಲಿ ಏನು ಟೈಮ್ನಾಗ ಬೇರೆಷ್ಟು ಕಮ್ಮಿ ಇಂಪ್ರೆಷನ್ ಕೊಡ್ಲತ್ತಾರ. ಆಮೇಲೆ ಖಾಸಗಿ ಆಸ್ಪತ್ರೆಯಲ್ಲಿ ನೋಡ್ತಾರೆ. ಇಲ್ಲೆಲ್ಲ ಹುಡುಗರು ಪ್ರಾಕ್ಟೀಸ್ ವೈದ್ಯಕೀಯ ತರಬೇತಿ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ತಾರೆ. ಅದು ಮೆನ್ಷನ್ ಮಾಡಿದ್ರು. ಇದು ಸರಿಪಡಿಸಲಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಈ ಆವರಣದಲ್ಲೇ ಎಲ್ಲ ವಿವಿಧ ದಲಿತ ಪರ ಸಂಘಟನೆಗಳು ಸೇರಿ ಒಂದಿನ ಸಾಂಕೇತಿಕ ಧರಣಿ ಆಗ್ತದೆ ಅಂತ ಮೆನ್ಷನ್ ಮಾಡಿದ್ರು. ತಾವು ಇದು ರಿಸೀವ್ ಆಗುತ್ತೆ. ಇಲ್ಲ